ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಆಂಜನೇಯ ದೇವಸ್ಥಾನದಲ್ಲಿ ಸೀತಾರಾಮ ಲಕ್ಷ್ಮಣ ಹಾಗೂ ನವಗ್ರಹ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಅಂಗವಾಗಿ ನಡೆದ ಧರ್ಮಸಭೆಯಲ್ಲಿ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಾತನಾಡಿದರು. ಭಾರತೀಯರಲ್ಲಿ ದೇವರ ಭಕ್ತಿಯ ಜೊತೆಗೆ ದೇಶಭಕ್ತಿ ಕೂಡ ಬೆಳೆದಾಗ ಸುಂದರ, ಸುಭದ್ರ ಮತ್ತು ಸುರಕ್ಷಿತ ರಾಷ್ಟ್ರ ನಿರ್ಮಾಣ ಸಾಧ್ಯವಾಗುತ್ತೆ ಎಂದಿದ್ದಾರೆ. 500 ವರ್ಷಗಳ ಹೋರಾಟ ಮತ್ತು ಬಲಿದಾನದ ಫಲವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದು, ಬಂಕಾಪುರದಲ್ಲಿ ಮೇಲಗಿರಿ ಕುಟುಂಬ ಹಾಗೂ ಗ್ರಾಮಸ್ಥರ 12 ವರ್ಷದ ಶ್ರಮದ ಫಲವಾಗಿ ರಾಮ ಲಕ್ಷ್ಮಣ ಸೀತಾ ಮಂದಿರ ಲೋಕಾರ್ಪಣೆಗೊಂಡಿರುವುದು ಹೆಮ್ಮೆಯ ಸಂಗತಿ ಎಂದಿದ್ದಾರೆ. ಕಳೆದ 50 ವರ್ಷಗಳಿಂದ ಧರ್ಮ ಮತ್ತು ಮಾತೃಭೂಮಿ ಉಳಿವಿಗಾಗಿ ಹೋರಾಟ ನಡೆಸುತ್ತಿರುವ ಪರಿಣಾಮವಾಗಿ 124 ಪ್ರಕರಣಗಳನ್ನು ಎದುರಿಸುವಂತಾಗಿದೆ. ದೇಶ ಹಾಗೂ ಮಹಿಳೆಯರ ರಕ್ಷಣೆಗೆ, ಗೋಹತ್ಯೆ ನಿಷೇಧಕ್ಕಾಗಿ ಕೊನೆಯ ಉಸಿರು ಇರೋ ತನಕ ಹೋರಾಟ ಮುಂದುವರಿಸುತ್ತೀನಿ ಎಂದಿದ್ದಾರೆ. ಸ್ವಾರ್ಥ ರಾಜಕಾರಣಕ್ಕಾಗಿ ದೇಶ ಮತ್ತು ಧರ್ಮವನ್ನ ಬಲಿ ಕೊಡುತ್ತಿರುವ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಅವರು, ಮತದಾರರಲ್ಲಿ ಜಾಗೃತಿ ಅಗತ್ಯವಿದೆ ಎಂದಿದ್ದಾರೆ. ದೇಶ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ. ದೇಶಾಭಿಮಾನ ಮರೆತು ರಾಜಕೀಯ ಮಾಡಿದ್ರೆ ಭಾರತಕ್ಕೆ ಅಪಾಯ ಉಂಟಾಗಬಹುದು ಅಂತ ಎಚ್ಚರಿಸಿದ್ದಾರೆ. ಈ ದೇಶಕ್ಕೆ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರಂತಹ ನಾಯಕತ್ವ ಅಗತ್ಯವಿದೆ ಎಂದಿದ್ದಾರೆ. ಶಿರ ಸಾಷ್ಟಾಂಗ ಪ್ರಣಾಮಗಳನ್ನಾಗ್ತಾ ವೇದಿಕೆಯ ಮೇಲಿರುವಂತಹ ಪರಂ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನ ಮಾಡ್ತಾ ವೇದಿಕೆಯ ಮೇಲೆ ಒಂದು ಅತ್ಯಂತ ನೆನಪಿಡಬೇಕಾದಂಥ ಒಂದು ಅತ್ಯಂತ ಉತ್ಕೃಷ್ಟ ಇಲ್ಲವೇ ಇಲ್ಲ, ದೂರ ಇಟ್ಟಿದ್ದಾರೆ. ಇವರು ದೂರ ಇಟ್ಟಿದ್ದಾರೆ. ಇವತ್ತೇನಾದ್ರೂ ಕುರ್ಚಿ ಮೇಲೆ ಕೂಡಕ್ಕೆ ಕಾರಣಕರ್ತರಂತಂದ್ರೆ ನಾನು ಮತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರ ಪರಿಶ್ರಮದಿಂದಲೇ ಇವತ್ತು ಈ ಕರ್ನಾಟಕದಲ್ಲಿ ಬಿಜೆಪಿ ಬಂದಿತ್ತು ಅಂತ ಇದೆಯಲ್ಲಿಗೆ 121 ಕೇಸ್ ನನ್ನ ಮೇಲಿದ್ದಾವೆ. ಇನ್ನೂ ನಾಟ್ ಔಟ್ ಆಗಿಲ್ಲ. ಬಂದಿದ್ದಾರೆ ಪೊಲೀಸರು. ಸೊ ಇಂಥ ಪರಿಶ್ರಮ ಪಟ್ಟಂತ ಇದರಲ್ಲೇ ಸಾಯ್ತಾ ಇದ್ದಾರಲ್ಲ, ಕಾರ್ಯಕರ್ತರೇನು ಶಗಣಿ ತಿನ್ಬೇಕಾ? ಕಾರ್ಯಕರ್ತರು ಕಾಣಿಸೋದು ನನಗೆ ಎಂಥ ದ್ರೋಹರಿ. ಯಾವುದು ಬೇಡ ಅಂತ ಹೇಳಿ ಇನ್ನೊಂದು ಪಕ್ಷ ಪ್ರಾರಂಭ ಮಾಡಿದ್ರು. ಇವತ್ತು ಏನು ಬಂಕಾಪುರ ನಗರದಲ್ಲಿ 3 ದಿನಗಳ ಕಾಲ ನಡೀತಕ್ಕಂಥ ಈ ದಿವ್ಯ ಸಮಾರಂಭದ ಈ ನಾಡಿನ ಹೆಸರಾಂತ ಮಠಗಳಲ್ಲೊಂದಾದಂತಹ ಶ್ರೀ ಷಡಕ್ಷಲ ಬ್ರಹ್ಮರು ಮಾಡ್ಕೊಂಡು ಹೋಗಬೇಕಾಗಿದೆ. ಇವತ್ತು ಹಲವಾರು ಸಂಗತಿಗಳು ಇರುವಂಥದ್ದನ್ನ ಇಡೀ ನಾಡು, ಇಡೀ ಜಗತ್ತು ಗಮನಿಸಿದೆ. ಇವತ್ತು ನಮ್ಮ ಜನ್ಮವನ್ನು ತಾಳಿ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿರುವಂಥ ಭಕ್ತದಾಸ ಕನಕರು 11ನೇ ಶತಮಾನ 18ನೇ ಶತಮಾನದಲ್ಲಿ ಶಿಸ್ತಾನದ ಶರೀಫರು ನಮ್ಮ ಪುಣ್ಯ ಭೂಮಿಯಲ್ಲಿ ಜನಿಸಿ ಭಾವೈಕ್ಯತೆಯ ಒಂದು ಮಾರ್ಗದರ್ಶನವನ್ನು ಮಾಡಿರುವಂಥವ್ರು. ಹೀಗೆ ಇಂಥ ಒಂದು ಸಂಸ್ಕೃತಿ ಸಂಗತಿಯನ್ನ ನಮ್ಮೆಲ್ಲ ಹಿರಿಯರು ಹೇಳ್ತಾ ಇರ್ತಾರೆ. ಅದನ್ನ ಕಾಲಕ್ಕೆ ನಾವು ಗಣ್ಯಮಾನ್ಯರು ತಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಇಡೀ ರಾಜ್ಯವನ್ನ ಸುತ್ತಾಡಿ ತಾಲೂಕು ಕೇಂದ್ರ ನೀರಾವರಿ ಮಂತ್ರಿ, ನಾನು ಅವತ್ತು ಕಾಡ ಅಧ್ಯಕ್ಷ. ನಾನೇನಾರ ಹೋಗಿ ಹೇಳಕತ್ತಿದ್ರೆ ಬೊಮ್ಮಾಯರು ಏನಂತಂದ್ರು ಗೊತ್ತನ, ಎಲ್ಲೇ ಒಂದ್ ಕಡೆ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕಾಗೈತಿ, ಅದಕ್ಕಿಂತವೆಲ್ಲ ಹೇಳ್ತಾನ ಅಂತ ನಾ ಹೇಳಿಲ್ಲ ಗುರುಗಳೇ. ಆ ಬಳಿಕ ಮತ್ತೊಂದು 15-20 ದಿವಸ ಬಿಟ್ಟು ಬಂದು ಮತ್ತೆ ರಾಯರು ಹೇಳಿದ್ರು, ನೀ ಹೇಳಿಲ್ಲ, ಹೇಳು ಅಂತ ಹೇಳಿ. ದೇವರು ಕೂಡ ಮಾತನಾಡುವಂತ ಶಕ್ತಿ ಯಾವ ಮನುಷ್ಯನಲ್ಲಿ ಇರ್ತತಿ ಅಂತ ಹೇಳಿದ್ರೆ ಆತ್ಮ ಶುದ್ಧ ಇದ್ದವನಂತರ ಮಾತ್ರ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾರೆ. ಧರ್ಮಸಭೆಯಲ್ಲಿ ಅರಳೆಲೆ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಅಗಡಿ ಆನಂದವನದ ವಿಶ್ವನಾಥ ಚಕ್ರವರ್ತಿ, ಕೆಂಡದ ಮಠದ ಸಿದ್ದಯ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಸೋಮಣ್ಣ ಬೇವಿನಮರದ, ಶ್ರೀಕಾಂತ್ ದುಂಡಿಗೌಡ್ರ, ಹಿರಿಯ ಸಾಹಿತಿ ಎಂಕೆ ಅದವಾನಿಮಠ, ಡಾಕ್ಟರ್ ಆರ್ಎಸ್
ಅರಳಲಿ ಮಠ ಸೇರಿ ಅನೇಕ ಗಣ್ಯರು ಮಾತನಾಡಿದರು. ಸಿದ್ಲಿಂಗಪ್ಪ ಕಮಡುಳ್ಳಿ, ರಾಘವೇಂದ್ರ ಮೇಲಗೇರಿ, ಮೋಹನ್ ಮೇಲಗೇರಿ, ಬಸವರಾಜ್ ನಾರಾಯಣಪುರ, ಸತೀಶ್ ಆಲಕಟ್ಟಿ, ಮೇಘರಾಜ್ ಕೂಲಿ, ಗಿರಿರಾಜ್ ದೇಸಾಯಿ ಸೇರಿ ದೇವಸ್ಥಾನ ಸೇವಾ ಸಮಿತಿಯ ಸದಸ್ಯರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.